Good morning everyone. Welcome to Sai Niketan online classes of accountancy bridge course, and I am Bharti Budihad from Commerce department, and my educational qualifications are MCom B.Ed. Okay, now dear students, I hope you have a little bit idea about all the subjects that you are going to study in your first PUC Commerce. Okay, now in the today's class, in this video, I am going to discuss about the subject called accountancy. Today we are going to discuss about the accountancy subject. Okay. Dear students, as you know, accountancy is one of the important core subject, and at the same time accountancy is one of the interesting subject, and this paper carries total of 100 marks, and this is purely problematic subject. Problematic means this subject is purely problem oriented subject. Okay, now 70% of problem and remaining 30% is for theory. Okay, ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ ಅಂತ ಹೇಳ್ತೀವಿ. ಅಗೇನ್ ಅಕೌಂಟೆನ್ಸಿ ಸಬ್ಜೆಕ್ಟನ್ನು ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿನೇ ಬರೀಬೇಕಾಗ್ತದೆ. ಸೊ ಈಗ ಯಾವ ರೀತಿ ನೀವು ಬಿಸ್ನೆಸ್ ಸ್ಟಡಿ ಮತ್ತು ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಚೂಸ್ ಮಾಡ್ಕೊಂಡಂಥ ಸಂದರ್ಭದೊಳಗೆ ಮೀಡಿಯಮ್ ತೊಗೊಳ್ಳಿಕ್ಕೆ ನಿಮಗೆ ಅವಕಾಶ ಇರ್ತದೆ. ಕನ್ನಡ ಮೀಡಿಯಮಲ್ಲಿ ಬರೀತೀರಾ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಬರೀತೀರಾ, ಅದಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಬಟ್ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಅಕೌಂಟೆನ್ಸಿ ಸಬ್ಜೆಕ್ಟನ್ನು ನೀವು ಕಂಪ್ಲೀಟಾಗಿ ಇಂಗ್ಲೀಷ್ ಮೀಡಿಯಮಲ್ಲಿನೇ ಬರೀಬೇಕಾಗ್ತದೆ. ಬಿಕಾಸ್ ಇಲ್ಲಿ ಅಕೌಂಟೆನ್ಸಿ ಅನ್ನೋದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇರೋದ್ರಿಂದ ಈ ಸಬ್ಜೆಕ್ಟನ್ನು ನೀವೇನು ಮಾಡಬೇಕ್ರಿ, ಇಂಗ್ಲೀಷ್ನಲ್ಲಿನೇ ಬರೀಬೇಕಾಗ್ತದೆ. ಸೊ ಇಲ್ಲಿ ಕನ್ನಡ ಮೀಡಿಯಮ್ ಅದು ಇರೋದಿಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿನೇ ಬರೀಬೇಕಾಗ್ತದೆ. ಇಲ್ಲಿ ಏನಾಗ್ತದಪ್ಪ ಅಂತಂದರೆ 70% ಏನಿರ್ತೈತಿ ನಿಮಗೆ ಪ್ರಾಬ್ಲಮ್ಸ್ ಇರ್ತಾವೆ. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗ್ತದೆ. ಸಿಂಪಲ್ ಪ್ರಾಬ್ಲಮ್ಸ್ ಇರ್ತಾವೆ, ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಇರ್ತದೆ, ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇರ್ತಾವೆ. ಸೊ ಅವುಗಳನ್ನೆಲ್ಲ ನೀವು ಸಿಲೆಬಸ್ ಒಂದ್ಸಲ ಸ್ಟಾರ್ಟ್ ಆಯಿತು ಅಂತಂದರೆ ಯು ವಿಲ್ ಕಮ್ ಟು ನೋ. ಓಕೆ, ನೆಕ್ಸ್ಟ್ 30% ಈಸ್ ಫಾರ್ ಥಿಯರಿ. ಥಿಯರಿ ಮೀನ್ಸ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಏನು ಮಾಡಬೇಕಾಗ್ತದೆ, ಕೆಲವೊಂದಿಷ್ಟು ಟರ್ಮ್ಸ್ ಮತ್ತು ಕಾನ್ಸೆಪ್ಟನ್ನು ಮೀನಿಂಗ್ ಅವುಗಳ ಡೆಫಿನೇಷನ್ಸನ್ನು ತಿಳ್ಕೊಬೇಕಾಗ್ತದೆ. ಸೊ ಅದು ಅಲ್ಲಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಈ 30% ಏನಾಗ್ತದಪ್ಪ ಅಂದರೆ ಥಿಯರಿಗೆ ಸಂಬಂಧಪಟ್ಟಿರ್ತದೆ ಅಂತ ಹೇಳ್ತೀವಿ. ಮಿಕ್ಕಿದೆಲ್ಲ 70% ಏನಾಗಿರ್ತದೆ ಇಲ್ಲಿ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕಾಗ್ತದೆ. ಸೊ ನೋಡಿರಿ, ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ, ಅಕೌಂಟೆನ್ಸಿಯಲ್ಲಿ ನಾವು ಮುಖ್ಯವಾಗಿ ಬಳಸ್ತಕ್ಕಂಥ ಕೆಲವೊಂದಿಷ್ಟು ಬೇಸಿಕ್ ಟರ್ಮ್ಸ್ ಬಗ್ಗೆ ನಾವೇನು ಮಾಡೋಣಪ್ಪ ಅಂತಂದರೆ ಇವತ್ತು ತಿಳ್ಕೊಳ್ಳೋಣಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಗೇನ್ ಬಿಫೋರ್ ಗೆಟಿಂಗ್ ಇನ್ ಟು ದಿ ಸಬ್ಜೆಕ್ಟ್ ಐ ವುಡ್ ಲೈಕ್ ಟು ಟೆಲ್ ಯು ಸಮಥಿಂಗ್. ನಾವು ಬಿಫೋರ್ ಗೆಟಿಂಗ್ ಯುವರ್ ಡ್ರೈವಿಂಗ್ ಲೈಸೆನ್ಸ್ ಯು ನೀಡ್ ಟು ಹ್ಯಾವ್ LLR. ವಾಟ್ ಈಸ್ LLR? LLR means learning license or learner license. Okay, here LLR is not about driving. Here you will learn what are the traffic rules and what are the signs and symbols of driving. In this way, similarly, before getting into the problems of accountancy, you need to have some basic knowledge about the subject. Okay, so for that reason, in the today's class, in this video, I am going to discuss about basic terms of accountancy. Okay, now I will share some of the images with you, and along with those images I will explain the things. Just you observe the images, observe all images, and just try to listen my words or explanation. Okay, fine. Now ಓಕೆ, ಇವಾಗ ಫಸ್ಟ್ ಒನ್ ಇಮೇಜಲ್ಲಿ ಬರ್ತಕ್ಕಂತಹ ಫಸ್ಟ್ ಒನ್ ಬೇಸಿಕ್ ಟರ್ಮ್ ಕಾಮರ್ಸಲ್ಲಿ ಅಥವಾ ಅಕೌಂಟೆನ್ಸಿಯಲ್ಲಿ ನಾವು ಬೇಸಿಕ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತಹ ಒಂದು ಶಬ್ದ ಅಥವಾ ವರ್ಡ್ ಯಾವುದು ಅಂತಂದ್ರೆ ಅದು ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ.
ಓಕೆ, ಟ್ರಾನ್ಸಾಕ್ಷನ್ನು ಇವಾಗ ನೋಡಿರಿ, ನೀವು ಬ್ಯಾಂಕಿಗೆ ಹೋದಾಗಿರ್ಬೋದು ಅಥವಾ ಆನ್ಲೈನ್ ಶಾಪಿಂಗನ್ನು, ಇಟ್ ಮೀನ್ಸ್ ಆನ್ಲೈನ್ ಟ್ರಾನ್ಸಾಕ್ಷನನ್ನು ಮಾಡ್ತಕ್ಕಂಥ ಸಂದರ್ಭದೊಳಗಾಗಿರ್ಬೋದು, ಅಥವಾ ಕಂಪನಿಯಲ್ಲಿ ಬರ್ತಕ್ಕಂತಹ ಅಕೌಂಟೆಂಟ್ಸ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು, ಅವರು ಟ್ರಾನ್ಸಾಕ್ಷನ್ ಅಂತಕ್ಕಂಥ ಒಂದು ಶಬ್ದವನ್ನು ಕಾಮನ್ ಆಗಿ ಬಳಕೆ ಮಾಡೋದನ್ನು ನೀವು ಕೇಳಿರ್ತೀರಿ. ನಿಮ್ಮ ಕಿವಿಗೂ ಕೂಡ ಅದು ಬಿದ್ದಿರ್ತದೆ, ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ ನಾವು, ಹೌದಾ? ಹಾಗಿದ್ರೆ ಏನಿದು ಟ್ರಾನ್ಸಾಕ್ಷನ್? ವಾಟ್ ಈಸ್ ಟ್ರಾನ್ಸಾಕ್ಷನ್? ಹಿಯರ್ ಟ್ರಾನ್ಸಾಕ್ಷನ್ ಮೀನ್ಸ್ exchange of something of equal value between two parties. Transaction means exchange of something of equal value between the two persons or parties. ಅಂತಂದರೆ ಇಲ್ಲಿ ನಾವು ಬೇರೊಬ್ಬ ವ್ಯಕ್ತಿಯಿಂದ ಒಂದು ವಸ್ತುವನ್ನು ಪಡೆದುಕೊಂಡ್ಬಿಟ್ಟು ಅದರಷ್ಟೇ ವ್ಯಾಲ್ಯೂ ಇರ್ತಕ್ಕಂತಹ ವಸ್ತುವನ್ನು ನಾವು ಅವ್ರಿಗೆ ವಾಪಸ್ ಕೊಟ್ವಿ ಅಂತಂದ್ರೆ ಅದು ಏನಂತ ಕರೆಸ್ಕೊತದ ರೀ? ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರೆಸ್ಕೊತದ. Exchange of something of equal value between two parties is called as transaction. ಒಂದು ವಸ್ತುವನ್ನು ನಾವು ಬೇರೊಬ್ಬರಿಂದ ತೊಗೊಂಡ್ಬಿಟ್ಟು ಅದರಷ್ಟೇ ವ್ಯಾಲ್ಯೂ ಇರ್ತಕ್ಕಂಥ ಒಂದು ವಸ್ತುವನ್ನು ನಾವು ಅವರಿಗೆ ವಾಪಸ್ ಕೊಟ್ವಿ ಅಂತಂದ್ರೆ ಅದು ಟ್ರಾನ್ಸಾಕ್ಷನ್ ಆಗಿರ್ತದೆ. ಓಕೆ, ಫೈನ್. ಇಲ್ಲಿ ಟ್ರಾನ್ಸಾಕ್ಷನ್ ಮತ್ತು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಧ್ಯೆ ಏನಾಗ್ತದಪ್ಪ ಅಂತಂದರೆ ಸ್ವಲ್ಪ ಡಿಫ್ರೆನ್ಸ್ ಇರೋದನ್ನು ನಾವು ಕಾಣ್ಬೋದಾಗಿದೆ. ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಟ್ರಾನ್ಸಾಕ್ಷನ್ ಆ್ಯಂಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಓಕೆ, now we will see what is business transaction. Okay, just you look into the images. Okay, business transaction is an activity or event or dealing which involves exchange of money or money's worth between two parties. Here, business transaction means it is an activity or event. Business transaction is an activity or event or dealing which involves exchange of money or money's worth between two parties. ಅಂತಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಅಮೌಂಟ್ ಆಫ್ ಮನಿ ಮತ್ತು ಅದರಷ್ಟೇ ವ್ಯಾಲ್ಯೂವನ್ನು ಹೊಂದಿರತಕ್ಕಂತಹ ಬೆನಿಫಿಟ್ ಏನಾದರೂ ಎಕ್ಸ್ಚೇಂಜ್ ಆಯಿತು ಅಂತಂದ್ರೆ ಅದಕ್ಕೆ ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಬ್ಬರು ವ್ಯಕ್ತಿಗಳ ಮಧ್ಯೆ ಅಮೌಂಟ್ ಆಫ್ ಮನಿ ಮತ್ತು ಅದರಷ್ಟೇ ವ್ಯಾಲ್ಯೂ ಹೊಂದಿರತಕ್ಕಂತಹ ಬೆನಿಫಿಟ್ ಎಕ್ಸ್ಚೇಂಜ್ ಆದಾಗ ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರೆಸ್ಕೊತದ. ಸೊ ಆದ ಕಾರಣ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅವರು, ಇಟ್ ಈಸ್ ಎನ್ ಆಕ್ಟಿವಿಟಿ ಆರ್ ಇವೆಂಟ್ ಆರ್ ಡೀಲಿಂಗ್ ವಿಚ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಮನೀಸ್ ವರ್ತ್ ಬಿಟ್ವೀನ್ ಟೂ ಪಾರ್ಟೀಸ್. ಯು ಕ್ಯಾನ್ ಟೇಕ್ ಒನ್ ಎಕ್ಸಾಂಪಲ್. ಇಫ್ ಯು ಪರ್ಚೇಸ್ 10 rupees ಪೆನ್ ಇನ್ ಅ ಬುಕ್ ಸ್ಟಾಲ್, ದಟ್ ವಿ ಕಾಲ್ ಇಟ್ ಆ್ಯಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಇವಾಗ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂತಹ ಒಂದು ಬುಕ್ ಸ್ಟಾಲಿಗೆ ಹೋಗಿಬಿಟ್ಟು ನೀವೇನಾದರೂ ಒಂದು ಪೆನ್ನನ್ನು ಪರ್ಚೇಸ್ ಮಾಡಿದ್ರಿ ಅಂತಂದರೆ ಅದು ಏನಾಗ್ತದೆ ರೀ? ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗ್ತೈತಿ ಅಂತ ಹೇಳ್ತೀವಿ ನಾವು. ಇವಾಗ ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಬುಕ್ ಸ್ಟಾಲ್ ಕೀಪರ್ ಅಥವಾ ಶಾಪ್ ಕೀಪರ್ ಬುಕ್ ಸ್ಟಾಲಿಗೆ ಹೋಗಿಬಿಟ್ಟು ಒಂದು ಪೆನ್ನನ್ನು 10 rupees ಪೆನ್ನನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇದೇನಾಗ್ತದಪ್ಪ ಅಂತಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನಿಗೆ ಒಂದು ಎಕ್ಸಾಂಪಲ್ ಆಗ್ತದೆ ಅಂತ ಹೇಳ್ತೀವಿ ನಾವು. ಸೊ ಇಲ್ಲೇನು ಮಾಡ್ತಾರೆ ರೀ? ಈ ವ್ಯಕ್ತಿ ಒಂದು ಪೆನ್ನನ್ನು ಬುಕ್ ಸ್ಟಾಲಿಗೆ ಹೋಗಿಬಿಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರತಿಫಲವಾಗಿ ಅಂದರೆ ಪೆನ್ನಿಗೆ ಈಕ್ವಲ್ ಆಗಿರ್ತಕ್ಕಂತಹ ವ್ಯಾಲ್ಯೂ 10 rupeesನ್ನು ಶಾಪ್ ಕೀಪರನಿಗೆ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲಿ ಕೂಡ ಏನಾಗಿರ್ತದಪ್ಪ ಅಂತಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ 2 ಇಫೆಕ್ಟನ್ನು ಒಳಗೊಂಡಿರ್ತದೆ ಅಂತ ಹೇಳ್ತೀವಿ. ಒಂದು ರಿಸೀವಿಂಗ್ ಬೆನಿಫಿಟ್ ಅಂತ ಹೇಳ್ತೀವಿ, ಇನ್ನೊಂದು ಗಿವಿಂಗ್ ಬೆನಿಫಿಟ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಅಂತಂದರೆ here every transaction that involves two aspects, that is receiving benefit and giving benefit. Okay, ಸೊ ಸೇಮ್ ಎಕ್ಸಾಂಪಲನ್ನು ತಗೊಳ್ರಿ. ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ಒಂದು ಬುಕ್ ಸ್ಟಾಲಿಗೆ ಹೋಗಿಬಿಟ್ಟು ನೀವೇನು ಒಂದು ಪೆನ್ನನ್ನು ಪರ್ಚೇಸ್ ಮಾಡ್ತೀರಲ್ಲ, ಸೊ ಪೆನ್ನನ್ನು ಪರ್ಚೇಸ್ ಮಾಡಿದಾಗ ನೀವು ಅಂಗಡಿಯವನಿಗೆ ಏನು ಮಾಡ್ತೀರಿ? ಕ್ಯಾಶನ್ನು ಕೊಡ್ತೀರಿ, ಹೌದಾ? ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದಾಗ ನೀವು ಅಂಗಡಿಯವನಿಗೆ ಕ್ಯಾಶನ್ನು ಕೊಡ್ತಾ ಇದ್ದೀರಿ. ಸೊ ಕ್ಯಾಶ್ ಇಸ್ ಅ ಗಿವಿಂಗ್ ಆಸ್ಪೆಕ್ಟ್. ಓಕೆ, ಕ್ಯಾಶನ್ನು ಕೊಡ್ತಾ ಇದ್ದೀರಿ. ಸೊ ಕ್ಯಾಶ್ ಇಸ್ ಅ ಗಿವಿಂಗ್ ಆಸ್ಪೆಕ್ಟ್. ದೆನ್ ನೀವು ಕ್ಯಾಶನ್ನು ಕೊಟ್ಟಿರೋದಕ್ಕೆ
ಪ್ರತಿಫಲವಾಗಿ ಅಂಗಡಿಯವ ಏನು ಮಾಡ್ತಾ ಇದ್ದಾನೆ ರೀ ನಿಮಗೆ ಪೆನ್ನನ್ನು ಕೊಡ್ತಾ ಇದ್ದಾನೆ. ಸೊ ಇದು ಏನಾಗ್ತದಪ್ಪ, ಪೆನ್ ಅನ್ನೋದು ನಿಮಗೆ ರಿಸೀವಿಂಗ್ ಬೆನಿಫಿಟ್ ಆಗಿರ್ತದೆ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿಯಾಗಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಕೂಡ ಎರಡು ಎಫೆಕ್ಟ್ ಅಥವಾ ಆಸ್ಪೆಕ್ಟ್ಸನ್ನು ಒಳಗೊಂಡಿರ್ತದೆ. ಸೊ ಇದಕ್ಕೆ ನಾವು ಅಕೌಂಟೆನ್ಸಿಯಲ್ಲಿ ಏನು ಹೇಳ್ತೀವಿ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಆರ್ ಟೂ ಫೋಲ್ಡ್ ಆಸ್ಪೆಕ್ಟ್ಸ್ ಅಂತ ಕರಿತೀವಿ ನಾವು. ಸೊ here each and every transactions that has twofold effect, one is receiving aspect or receiving effect or another one is giving effect or aspect. okay, ಇದು ನಿಮ್ಮ ಪ್ರಕಾರ ರಿಸೀವಿಂಗ್ ಮತ್ತು ಗಿವಿಂಗ್ ಆಸ್ಪೆಕ್ಟನ್ನು ತಿಳ್ಕೊಂಡ್ರಿ. ಅದೇ ರೀತಿ ಇಲ್ಲಿ ಅಂಗಡಿಯವನಿಗೆ ಅಂದರೆ ಬುಕ್ ಸ್ಟಾಲ್ ಕೀಪರಿನಿಗೂ ಕೂಡ ಏನಾಗಬೇಕಪ್ಪ ಅಂತಂದರೆ ಎರಡು ಆಸ್ಪೆಕ್ಟ್, ಒಂದು ರಿಸೀವಿಂಗ್ ಮತ್ತು ಇನ್ನೊಂದು ಗಿವಿಂಗ್ ಆಸ್ಪೆಕ್ಟ್ ಯಾವ ರೀತಿ ಆಗ್ತೈತಿ ಅನ್ನೋದನ್ನು ನೀವು ತಿಳ್ಕೊಬೇಕಾಗ್ತದೆ. ಸೇಮ್ ಎಕ್ಸಾಂಪಲನ್ನು ನೀವು ಅಬ್ಸರ್ವ್ ಮಾಡಿರಿ. ಇಲ್ಲಿ ಅಂಗಡಿಯವ ಏನು ಮಾಡ್ತಾನೆ ರೀ, ನಿಮಗೆ ನೀವು 10 ರೂಪೀಸನ್ನು ಅವನಿಗೆ ಕೊಡ್ತೀರಿ. ಓಕೆ, ಸೊ ನೀವು 10 ರೂಪೀಸನ್ನು ಕೊಟ್ಟಾಗ ಕ್ಯಾಶ್ ಅನ್ನೋದು ಏನಾಗ್ತದೆ ರೀ ಅವನಿಗೆ ರಿಸೀವಿಂಗ್ ಆಸ್ಪೆಕ್ಟ್ ಆಗ್ತದೆ. ಕ್ಯಾಶ್ ಏನಾಗ್ತದೆ ಅಂಗಡಿಯವನಿಗೆ ರಿಸೀವಿಂಗ್ ಆಸ್ಪೆಕ್ಟ್ ಆಗ್ತದೆ. ಅದೇ ರೀತಿಯಾಗಿ ಗಿವಿಂಗ್ ಆಸ್ಪೆಕ್ಟ್ ಯಾವುದಾಗ್ತದೆ ಇಲ್ಲಿ ಅಂತಂದ್ರೆ, ನೀವು ಕ್ಯಾಶನ್ನು ಕೊಟ್ಟಿರ್ತಿರಲ್ಲ, ಅದಕ್ಕೆ ಪ್ರತಿಫಲವಾಗಿ ಅವ ಏನು ಮಾಡ್ತಿರ್ತಾನೆ ರೀ, ನಿಮಗೆ ಪೆನ್ನನ್ನು ಸೆಲ್ ಮಾಡ್ತಿರ್ತಾನೆ. ಸೊ ಇಲ್ಲಿ ಅಂಗಡಿಯವನಿಗೆ ಏನಾಗ್ತದೆ ರೀ, ಗಿವಿಂಗ್ ಆಸ್ಪೆಕ್ಟ್ ಪೆನ್ ಆಗಿರ್ತದೆ, ಅದೇ ರೀತಿ ರಿಸೀವಿಂಗ್ ಆಸ್ಪೆಕ್ಟು ಕ್ಯಾಶ್ ಆಗಿರ್ತದೆ ಅಂತ ಹೇಳ್ತೀವಿ ನಾವು. ಸೊ ಇನ್ ದಿಸ್ ವೇ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಹ್ಯಾವಿಂಗ್ ಟೂ ಎಫೆಕ್ಟ್ಸ್, ಒನ್ ಈಸ್ ರಿಸೀವಿಂಗ್ ಎಫೆಕ್ಟ್, ಅನದರ್ ಒನ್ ಈಸ್ ಗಿವಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಇನ್ ದಿಸ್ ವೇ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, business transactions are classified into two categories. ಇಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ನಾವೇನು ಮಾಡ್ತೀವಿ ಅಂತಂದರೆ ಎರಡು ರೀತಿಯಾಗಿ ವರ್ಗೀಕರಿಸ್ತೀವಿ. ಸೊ ಯಾವ ರೀತಿ ಅಂತಂದ್ರೆ, ಒನ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಅನದರ್ ಒನ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮೀನ್ಸ್ ನಗದು ವ್ಯವಹಾರ ಅಂತ ಕರಿತೀವಿ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮೀನ್ಸ್ ಹಿಯರ್ ದ ವರ್ಡ್ ಕ್ರೆಡಿಟ್ ಮೀನ್ಸ್ ಉದ್ರಿ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಕ್ರೆಡಿಟ್ ಮೀನ್ಸ್ ಉದ್ರಿ. ಓಕೆ, ಹಿಯರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಟೂ ವೇಸ್. ಒನ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಅನದರ್ ಒನ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಓಕೆ, ನಾವು ವಾಟ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್? ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತಂದರೆ, ಈಗ ಯಾವುದೇ ಒಂದು ವಸ್ತುವನ್ನು ನೀವು ಪರ್ಚೇಸ್ ಮಾಡಿದಾಗ ನೀವೇನಾದರೂ ಇಮಿಡಿಯೇಟಾಗಿ ಅಲ್ಲಿ ಕ್ಯಾಶನ್ನು ಪೇಮೆಂಟ್ ಮಾಡಿದ್ರಿ ಅಂತಂದರೆ ಅದು ಏನಂತ ಕರೆಸ್ಕೋತದ, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರೆಸ್ಕೋತದ. ಇವಾಗ ಪ್ರೀವಿಯಸ್ ಎಕ್ಸಾಂಪಲನ್ನು ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಒಂದು ಬುಕ್ ಸ್ಟಾಲಿಗೆ ಹೋಗಿಬಿಟ್ಟು 10 ರೂಪೀಸ್ ಪೆನ್ನನ್ನು ನೀವೇನು ಮಾಡಿದ್ರಿ, ಪರ್ಚೇಸ್ ಮಾಡಿದ್ರಿ. ದಟ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಸ್ ವೆಲ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಲ್ಸೋ. ಬಿಕಾಸ್ ಅಲ್ಲಿ ನೀವು 10 ರೂಪೀಸ್ ಪೆನ್ನನ್ನು ಪರ್ಚೇಸ್ ಮಾಡಿದಾಗ ಇಮಿಡಿಯೇಟಾಗಿ ಏನು ಮಾಡ್ತಾ ಇದ್ದೀರಿ, ಆ ಅಂಗಡಿಯವನಿಗೆ 10 ರೂಪೀಸನ್ನು, ಆ ಪೆನ್ನಿನ ಬೆಲೆ ಪ್ರೈಸ್ ಏನಾಗಿತ್ತಲ್ಲ ಅದನ್ನು ಇಮ್ಮಿಡಿಯೇಟಾಗಿ ಪೇಮೆಂಟ್ ಮಾಡ್ತಾ ಇದ್ದೀರಿ. ಸೊ ಆದ ಕಾರಣದಿಂದ ಇಲ್ಲಿ ನಾವು ಏನು ಹೇಳ್ತೀವಿ ಅಂತಂದ್ರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತಂದರೆ ವೆನ್ ದ amount of money that is exchanged immediately in a transaction, that is called cash transaction. ಯಾವ ಟ್ರಾನ್ಸಾಕ್ಷನಲ್ಲಿ ಅಥವಾ ಯಾವ ವ್ಯವಹಾರದಲ್ಲಿ ವಸ್ತುಗಳನ್ನು ಖರೀದಿ ಮಾಡಿದ ತಕ್ಷಣವೇ ನಾವು ಹಣವನ್ನು ಏನು ಮಾಡ್ತೀವಿ, ಪಾವತಿ ಮಾಡ್ತೀವಲ್ಲ, ಸೊ ಅದೇನಾಗಿರ್ತದೆ ರೀ, ನಗದು ವ್ಯವಹಾರ ಆಗಿರ್ತದೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರ್ತೈತಿ ಅಂತ ಹೇಳ್ತೀವಿ ನಾವು. ಹಿಯರ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮೀನ್ಸ್ ವೆನ್ money is exchanged immediately in a transaction, that is called cash transaction. Or you can say if money is exchanged immediately, that transaction will be cash transaction. Okay, fine. Next, credit transaction. Credit means udri vyavahara anta ಹೇಳ್ತೀವಿ ನಾವು. Here if cash does not exchanged immediately in a transaction, that is called credit transaction. ಇದರದ ಅಪೋಸಿಟ್, ಕ್ಯಾಶ್ ಟ್ರಾನ್ಸಾಕ್ಷನ್ ಅಪೋಸಿಟ್. ಕ್ಯಾಶ್ ಟ್ರಾನ್ಸಾಕ್ಷನ್ ಹೇಳಬೇಕಾದ್ರೆ ಏನು ಹೇಳಿದ್ರಿ, ಇಫ್ ಕ್ಯಾಶ್ ಈಸ್ ಎಕ್ಸ್ಚೇಂಜ್ಡ್ immediately in a transaction, that is called cash transaction. Credit transaction means if cash does not exchanged immediately in a transaction, that is called credit transaction. ಅಂತಂದರೆ ನೀವು ಯಾವುದಾದ್ರೂ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಸ್ತುಗಳನ್ನು ಖರೀದಿ ಮಾಡಿದ ತಕ್ಷಣವೇ ಏನು ಮಾಡೋಂಗಿಲ್ಲ, ನೀವು ಅದರದ್ದು ಅಮೌಂಟನ್ನು ಪೇ ಮಾಡೋಂಗಿಲ್ಲ. ಇಟ್ ಮೀನ್ಸ್ ನೀವು ಅಮೌಂಟ್ ಆಫ್ ಮನಿಯನ್ನು ರೀಪೇಮೆಂಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಎಕ್ಸಾಂಪಲನ್ನು ನಾವು ಅಬ್ಸರ್ವ್ ಮಾಡಿದ್ರೆ
ಈಗ ನೋಡಿರಿ, ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಬುಕ್ ಸ್ಟಾಲಿಗೆ ಹೋಗಿಬಿಟ್ಟು ನೀವು ಒಂದು ಪೆನ್ ಪರ್ಚೇಸ್ ಮಾಡಬೇಕಾಗಿದೆ, ಬಟ್ ನಿಮ್ಮಲ್ಲಿ ಪ್ರೆಸೆಂಟ್ ಏನಿಲ್ಲ, ಅಮೌಂಟ್ ಆಫ್ ಮನಿ ಮೀನ್ಸ್ ಕ್ಯಾಶ್ ಇಲ್ಲ. ಸೊ ಅಂಥ ಸಂದರ್ಭದೊಳಗೆ ನೀವೇನು ಮಾಡ್ಬೋದು ಅಂತಂದ್ರೆ ಕ್ರೆಡಿಟ್ ಬೇಸಿಸ್ ಮೇಲೂ ಕೂಡ ಪೆನ್ನನ್ನು ಪರ್ಚೇಸ್ ಮಾಡ್ಬೋದಾಗಿರ್ತದೆ. ಅಂತಂದ್ರೆ ನೀವು ಆ ಒಂದು ಬುಕ್ ಸ್ಟಾಲಲ್ಲಿ ರೆಗ್ಯುಲರ್ ಆಗಿ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ರಿ ಅಂತಂದ್ರೆ, ನಿಮ್ಮ ಪರಿಚಯ ಅಂಗಡಿಯವನಿಗೆ ಇತ್ತು ಅಂತಂದ್ರೆ ಅವ ಏನು ಮಾಡ್ತಿರ್ತಾನೆ ರೀ, ನಿಮಗೆ ಕ್ರೆಡಿಟ್ ಫೆಸಿಲಿಟಿ ಮೀನ್ಸ್ ಉದ್ರಿ ಸೌಲಭ್ಯವನ್ನು ಕೂಡ ಪ್ರೊವೈಡ್ ಮಾಡ್ತಿರ್ತಾನೆ. ಬೇಸ್ಡ್ ಆನ್ ಟ್ರಸ್ಟ್, ನಂಬಿಕೆ ಮತ್ತು ವಿಶ್ವಾಸದ ಆಧಾರದ ಮೇಲೆ ಆ ಅಂಗಡಿ ಮಾಲೀಕ ಏನು ಮಾಡ್ತಿರ್ತಾನೆ, ನಿಮಗೆ 10 ರೂಪಾಯಿ ಪೆನ್ನನ್ನು ನಿಮಗೆ ವಿತೌಟ್ ಕ್ಯಾಶ್ ಏನು ಮಾಡ್ತಿರ್ತಾನೆ, ಅವ ಸೆಲ್ ಮಾಡ್ತಿರ್ತಾನೆ. ಬಟ್ ನೀವು ಫ್ಯೂಚರಲ್ಲಿ ಅದನ್ನು ಡೆಫಿನೆಟಾಗಿ ಏನು ಮಾಡ್ತೀರಿ, ಮುಂದೊಂದು ದಿನ ಅವನಿಗೆ ಪಾವತಿ ಮಾಡ್ತಿರ್ತೀರಿ. ಸೊ ದಟ್ ಈಸ್ ಕಾಲ್ಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತಂದರೆ ಇಲ್ಲಿ ಯಾವುದೇ ವಸ್ತುವನ್ನು ಖರೀದಿ ಮಾಡಿದ ತಕ್ಷಣವೇ ನಾವೇನು ಮಾಡೋಂಗಿಲ್ಲ, ಅಮೌಂಟ್ ಆಫ್ ಮನಿಯನ್ನು ಪೇಮೆಂಟ್ ಮಾಡೋಂಗಿಲ್ಲ. ಪೇಮೆಂಟನ್ನು ನಾವೇನು ಮಾಡ್ತೀವಿ ರೀ, ಪೋಸ್ಟ್ಪೋನ್ ಮಾಡ್ತೀವಿ. ಫ್ಯೂಚರ್ ಡೇಟ್ ಅಥವಾ ಫ್ಯೂಚರ್ ಡೇಸ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತೀವಿ, ಆ ಪೇಮೆಂಟನ್ನು ಪೋಸ್ಟ್ಪೋನ್ ಮಾಡಿದ್ವಿ ಅಂತಂದ್ರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರೆಸ್ಕೋತದ. ಓಕೆ, ಇದು ಅರ್ಥ ಆಯ್ತಲ್ಲ ಎಲ್ಲರಿಗೂ, ಕ್ಯಾಶ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಓಕೆ, ಹಿಯರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಡಿವೈಡೆಡ್ ಇಂಟು 2 ways. One is cash transaction, another one is credit transaction. Okay, cash transaction means here cash is exchanged immediately after buying or selling. Okay, here cash does not exchanged immediately after buying or selling. This is called credit transaction. Okay, now ಇವಾಗ ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಕೂಡ ಏನಾಗ್ತದಪ್ಪ ಅಂತಂದ್ರೆ, ದೊಡ್ಡ ಪ್ರಮಾಣದಲ್ಲಿ ಅವರು ತಮ್ಮ ಒಂದು ಆಪ್ರೇಷನ್ಸನ್ನು ಅಥವಾ ಡೇ ಟು ಡೇ ಮ್ಯಾನೇಜ್ಮೆಂಟನ್ನು ಕ್ಯಾರಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಕ್ಯಾಶ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನನ್ನು ಕೈಗೊಳ್ಳಬೇಕಾಗ್ತೈತಿ ಅಂತ ಹೇಳ್ತೀವಿ ನಾವು. ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ, ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಕೂಡ ಏನಾಗ್ತದೆ ರೀ, ಬಿಸ್ನೆಸ್ ಹೌಸಸ್ ಏನು ಮಾಡ್ತಾರೋ ಅಂತಂದ್ರೆ ತಾವು ನಂಬಿಕೆ ವಿಶ್ವಾಸವನ್ನು ಇಟ್ಟಿರ್ತಕ್ಕಂತಹ ಪಾರ್ಟೀಸ್ ಜೊತೆಗೆ ಕ್ರೆಡಿಟ್ ಟ್ರಾನ್ಸಾಕ್ಷನನ್ನು ಅವರು ಕೂಡ ಕೈಗೊಳ್ತಿರ್ತಾರೋ ಅಂತ ಹೇಳ್ತೀವಿ ನಾವು. ಸೊ ಅಂತಹ ಸಂದರ್ಭದೊಳಗೆ ಏನಾಗ್ತದೆ ಅಂತಂದ್ರೆ, ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಈಗ ನೀವೇನು ಮಾಡಿದ್ರಿ, ಒಂದು ಪೆನ್ನನ್ನು ಪರ್ಚೇಸ್ ಮಾಡಿದ್ರಿ. ಓಕೆ, ನಿಮ್ದು ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ ಆಯಿತು. ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಏನಾಗ್ತದೆ ರೀ, ಹ್ಯೂಜ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ಇರ್ತಾವೆ. ಸೊ ಅವರು ಕ್ರೆಡಿಟ್ ಪರ್ಚೇಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಮಾಡಿದಂಥ ಸಂದರ್ಭದೊಳಗೆ ಸೊ ಏನು ಮಾಡಬೇಕಾಗ್ತದೆ ಅಂತಂದರೆ, ಯಾವ ವ್ಯಕ್ತಿಗಳ ಜೊತೆಗೆ ಕ್ರೆಡಿಟ್ ಟ್ರಾನ್ಸಾಕ್ಷನನ್ನು ಮಾಡಲಾಯಿತು ಮತ್ತು ಯಾವ ವ್ಯಕ್ತಿಗಳಿಂದ ನಮ್ಗೆ ಎಷ್ಟು ಅಮೌಂಟ್ ಆಫ್ ಮನಿ ಬರಬೇಕಾಗ್ಯದ ಮತ್ತು ಕ್ರೆಡಿಟ್ ಸೇಲ್ ಮಾಡಿದಾಗ ಬರಬೇಕಾಗೈತಿ ಅನ್ನೋದನ್ನು ಬರೆದಿಡಬೇಕಾಗ್ತದೆ. ಅದ್ರ ಜೊತೆಗೆ ಕ್ರೆಡಿಟ್ ಪರ್ಚೇಸಸ್ ಮಾಡಿದಾಗ ಯಾವ ವ್ಯಕ್ತಿಗಳಿಂದ ನಾವು ಎಷ್ಟೆಷ್ಟು ಅಮೌಂಟ್ ಆಫ್ ಮನಿಯನ್ನು ರಿಸೀವ್ ಮಾಡ್ಕೋಬೇಕಾಗೈತಿ, ಈ ಎಲ್ಲ ಅಂಶವನ್ನು ಕೂಡ ಅವ್ರು ಏನು ಮಾಡಬೇಕಾಗ್ತದೆ ರೀ, ಪ್ರಾಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕಾಗ್ತದೆ. ಇಟ್ ಮೀನ್ಸ್ ಇನ್ಫಾರ್ಮೇಷನನ್ನು ಸಿಸ್ಟಮೆಟಿಕ್ ಆಗಿ ರೆಕಾರ್ಡ್ ಮಾಡಿಡಬೇಕಾಗ್ತೈತಿ ಅಂತ ಹೇಳ್ತೀವಿ ನಾವು. ಸೊ ಆದ ಕಾರಣದಿಂದ ಇಲ್ಲಿ ಬಿಸ್ನೆಸ್ ಆರ್ಗನೈಜೇಷನ್ ಏನು ಮಾಡ್ತಪ್ಪ ಅಂತಂದ್ರೆ, ಅಲ್ಲಿ ಅವರೇನಾದರೂ ಕ್ರೆಡಿಟ್ ಬೇಸಿಸ್ ಮೇಲೆ ಕಸ್ಟಮರ್ಸಿಗೆ ಸೇಲ್ಸ್ ಮಾಡಿದ್ರು ಅಂತಂದ್ರೆ ಅಂಥ ಸಂದರ್ಭದೊಳಗೆ ಅಮೌಂಟ್ ರಿಸಿವೇಬಲ್ಸ್ ಒಟ್ಟು ಟೋಟಲ್ ನಮಗೆ ಎಷ್ಟು ಅಮೌಂಟ್ ಆಫ್ ಮನಿ ಬರಬೇಕಾಗೈತಿ ಅನ್ನೋದನ್ನು ಅಲಾಂಗ್ ವಿತ್ ಪಾರ್ಟಿ ನೇಮ್ ಅಂತಂದರೆ ಯಾವ ವ್ಯಕ್ತಿಗಳಿಗೆ ನಾವು ಕ್ರೆಡಿಟ್ ಸೇಲ್ ಮಾಡಿರ್ತೀವಲ್ಲ ಆ ವ್ಯಕ್ತಿಗಳ ಹೆಸರು ಮುಂದೆ ಎಷ್ಟು ಅಮೌಂಟದ್ದು ಸೆಲ್ ಮಾಡೀವಿ ಅನ್ನೋದನ್ನು ಬರೆದಿಡ್ತೀವಿ ರೀ. ಸೊ ಆ ವ್ಯಕ್ತಿಗಳಿಗೆ ನಾವೇನಂತ ಹೇಳ್ತೀವಪ್ಪ ಅಂತಂದರೆ ಡೆಟರ್ಸ್ ಅಂತ ಕರಿತೀವಿ. ಸೊ ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಸಂಬಂಧಪಟ್ಟಂತೆ ನಾನು ನಿಮಗೆ ಈ ವಿಡಿಯೋದಲ್ಲಿನ ಲಾಸ್ಟು ಡೀಟೇಲ್ಡ್ ಆಗಿ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಬಿಫೋರ್ ದ್ಯಾಟ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಯಾವ ರೀತಿ ಬಿಸ್ನೆಸ್ ಹೌಸಸಲ್ಲಿ ಕ್ಯಾರಿ ಮಾಡ್ತಿರ್ತಾರೆ ಅಥವಾ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ಜಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಓಕೆ, ಇಲ್ಲಿ ಅಮೌಂಟ್ ರಿಸಿವೇಬಲ್ ಅಂತಂದರೆ ಯಾವಾಗ ಬರುತ್ತೆ ಇದು ಅಂತಂದ್ರೆ, ಈಗ ಬಿಸ್ನೆಸ್ ಆರ್ಗನೈಜೇಷನ್ ಇಫ್ ಇನ್ ಕೇಸ್ ಏನಾದರೂ ತಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಪ್ರಾಡಕ್ಟ್ಸನ್ನು ಕಸ್ಟಮರ್ಸಿಗೆ ಕ್ರೆಡಿಟ್ ಬೇಸಿಸ್ ಮೇಲೆ ಸೆಲ್ ಮಾಡಿದ್ರು ಅಂತಂದ್ರೆ ಅಂತಹ ಸಂದರ್ಭದೊಳಗೆ ಏನಾಗ್ತದೆ ರೀ, ಅಲ್ಲಿ ಡೆಟರ್ಸ್ ಹುಟ್ಕೋತಾರ ಅಂತ ಹೇಳ್ತೀವಿ ನಾವು. ಸೊ ಅವಾಗ ಅವರು ಎಷ್ಟು ಅಮೌಂಟ್ ಆಫ್ ಮನಿ ಬರಬೇಕಾಗ್ಯದ ಮತ್ತು ಯಾವ ವ್ಯಕ್ತಿಗಳಿಂದ ಎಷ್ಟೆಷ್ಟು ಬರಬೇಕಾಗೈತಿ ಅನ್ನೋದನ್ನು ನೀಟಾಗಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರೆದಿಡಬೇಕಾಗ್ತದೆ. ಸೊ ಇದು ಅಮೌಂಟ್ ರಿಸಿವೇಬಲ್. ಹಾಗೆ ಅಮೌಂಟ್ ಪೇಯಬಲ್ ಅಂತಂದರೆ ಈಗ ಬಿಸ್ನೆಸ್ ಆರ್ಗನೈಜೇಷನ್ ಕೂಡ ಏನು ಮಾಡ್ತವಪ್ಪ ಅಂತಂದ್ರೆ, ತಮ್ಮ ಒಂದು ಆಪ್ರೇಷನ್ಸಿಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂತಹ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಲಿಕ್ಕಾಗಿರ್ಬೋದು ಅಥವಾ ಯಾವುದಾದ್ರೂ ಅಸೆಟನ್ನು ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದೊಳಗಾಗಿರ್ಬೋದು, ಅವರು ಕೂಡ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸನ್ನು ಮಾಡ್ತಿರ್ತಾರೆ. ಯಾರು? ಬಿಸ್ನೆಸ್ ಆರ್ಗನೈಜೇಷನ್. ಓಕೆ, ಬಿಸ್ನೆಸ್ ಆರ್ಗನೈಜೇಷನ್ನ ಕ್ರೆಡಿಟ್ ಬೇಸಿಸ್ ಮೇಲೆ
ಸಪ್ಲಯರ್ಸ್ ಕಡೆಯಿಂದ ಒಂದು ರಾ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಇಕ್ವಿಪ್ಮೆಂಟ್ಸ್ ಮಷಿನರೀಸನ್ನು ಪರ್ಚೇಸ್ ಮಾಡಿದ್ರು ಅಂತಂದ್ರೆ ಅಂತಹ ಸಂದರ್ಭದೊಳಗೆ ಬಿಸ್ನೆಸ್ ಆರ್ಗನೈಜೇಷನ್ ಏನಾಗಿರ್ತದಪ್ಪ ಅಂತಂದ್ರೆ ಫ್ಯೂಚರ್ ಡೇಟಲ್ಲಿ ಆ ಅಮೌಂಟ್ ಆಫ್ ಮನಿಯನ್ನು ರೀಪೇಮೆಂಟ್ ಮಾಡಬೇಕಾದಂಥ ಅಪ್ಲಿಕೇಶನನ್ನು ಹೊಂದಿರ್ತದೆ ಅಂತ ಹೇಳ್ತೀವಿ ನಾವು. ಸೊ ಅಂತಹ ಸಂದರ್ಭದೊಳಗೆ ಇಲ್ಲಿ ಏನಾಗ್ತದೆ ರೀ, ಅಮೌಂಟ್ ಪೇಯಬಲ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಯಾವ್ಯಾವ ಸಪ್ಲಯರ್ಸ್ ಕಡೆಯಿಂದ ಎಷ್ಟೆಷ್ಟು ರಾ ಮೆಟೀರಿಯಲನ್ನು ಪರ್ಚೇಸ್ ಮಾಡಿದ್ದಾರೆ ಮತ್ತು ಯಾವ್ಯಾವ ಸಪ್ಲಯರ್ಸ್ ಕಡೆಯಿಂದ ಎಷ್ಟೆಷ್ಟು ಮಷಿನ್ಸನ್ನು ಪರ್ಚೇಸ್ ಮಾಡಿದ್ದಾರೆ, ಈಚ್ ಆ್ಯಂಡ್ ಎವ್ರಿಥಿಂಗನ್ನು ನಾವೇನು ಮಾಡಬೇಕಾಗ್ತದೆ, ಎಲಾಂಗ್ ವಿತ್ ಪಾರ್ಟಿ ನೇಮ್, ಆ ವ್ಯಕ್ತಿಗಳ ಹೆಸರಿನೊಂದಿಗೆ ಬರೆದಿಡಬೇಕಾಗ್ತದೆ. ಸೊ ಇಲ್ಲಿ ಅಮೌಂಟ್ ಪೇಯಬಲ್ ಇದ್ದಾಗ ಇಟ್ ಮೀನ್ಸ್ ಕ್ರೆಡಿಟ್ ಪರ್ಚೇಜಸ್ ಇದ್ದಾಗ ಬರ್ತಕ್ಕಂತಹ ಪಾರ್ಟಿ ಯಾರಪ್ಪ ಅಂತಂದ್ರೆ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಓಕೆ, ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಏನಾಗ್ತದೆ ಅಂತಂದ್ರೆ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಬರ್ತಕ್ಕಂತಹ ವ್ಯಕ್ತಿಗಳು ಯಾರು, ಡೆಟರ್ಸ್ ಆಗಿರ್ತಾರೋ. ಕ್ರೆಡಿಟ್ ಸೇಲ್ಸ್. ಓಕೆ ಓಕೆ ಫೈನ್. ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಬರ್ತಕ್ಕಂಥ ವ್ಯಕ್ತಿಗಳು ಡೆಟರ್ಸ್ ಆದ್ರೆ, ಅದೇ ರೀತಿಯಾಗಿ ಕ್ರೆಡಿಟ್ ಪರ್ಚೇಸನ್ನು ಮಾಡಿದಾಗ ಬರ್ತಕ್ಕಂತಹ ವ್ಯಕ್ತಿಗಳು ಕ್ರೆಡಿಟರ್ಸ್ ಆಗಿರ್ತಾರೆ. ನಿಮಗೆ ಗೊತ್ತಿರಬೇಕು ರೀ, ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಯಾರು ಬರ್ತಾರ ಮತ್ತು ಕ್ರೆಡಿಟ್ ಪರ್ಚೇಸ್ ಮಾಡಿದಾಗ ಯಾರು ಬರ್ತಿರ್ತಾರೋ ಅಂತ ಜಸ್ಟ್ ನೆನಪಿಟ್ಕೋರಿ. ಓಕೆ, ಕ್ರೆಡಿಟ್ ಸೇಲ್ಸ್ ಇದ್ದಾಗ ಬರುವಂತಹ ವ್ಯಕ್ತಿಗಳು ಡೆಟರ್ಸ್. ಡೆಟರ್ಸ್ ಯಾವಾಗ ಬರ್ತಾರೆ, ಬಿಸ್ನೆಸ್ ಆರ್ಗನೈಜೇಷನ್ ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸನ್ನು ಸೆಲ್ ಮಾಡಿದಾಗ. ಅದೇ ರೀತಿಯಾಗಿ ಕ್ರೆಡಿಟರ್ಸ್ ಯಾವಾಗ ಬರ್ತಾರೆ, ಬಿಸ್ನೆಸ್ ಆರ್ಗನೈಜೇಷನ್ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದಾಗ. ಕ್ರೆಡಿಟ್ ಪರ್ಚೇಸ್. ಓಕೆ, ಕ್ರೆಡಿಟ್ ಪರ್ಚೇಸ್ ಇತ್ತು ಅಂತಂದ್ರೆ ಅಲ್ಲಿ ಬರ್ತಕ್ಕಂತಹ ಪಾರ್ಟೀಸ್ ಕ್ರೆಡಿಟರ್ಸ್ ಆಗಿರ್ತಾರೆ. ಇಷ್ಟು ನೀವು ಸಿಂಪಲ್ ಆಗಿ ನೆನಪಿಟ್ಕೊಂಡ್ರಿ ಅಂತಂದ್ರೆ ಸಾಕು, ಡೆಟರ್ಸ್ ಮತ್ತು ಕ್ರೆಡಿಟರ್ಸ್. ಓಕೆ, ಇಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಕೂಡ ನೀವೇನು ಮಾಡಬೇಕಾಗ್ತದೆ ಅಂತಂದ್ರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂದಿಂದನೇ ಥಿಂಕ್ ಮಾಡಬೇಕಾಗ್ತದೆ ಮತ್ತು ತಿಳ್ಕೊಬೇಕಾಗ್ತದೆ. ಸೊ ಅಂದರೆ ಅಷ್ಟೇ ನಿಮಗೇನಾಗ್ತದೆ ರೀ, ಇಲ್ಲಿ ಕೆಲವೊಂದಿಷ್ಟು ಲಾಜಿಕ್ ಮತ್ತು ರೂಲ್ಸ್ ಅರ್ಥ ಆಗ್ತಾವೆ ಅಂತ ಹೇಳ್ತೀವಿ ನಾವು. ಟ್ರಾನ್ಸಾಕ್ಷನನ್ನು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂದಿಂದ ಥಿಂಕ್ ಮಾಡಬೇಕು. ಓಕೆ ಫೈನ್. ನಾವು ಡೆಟರ್ಸ್ ಮತ್ತು ಕ್ರೆಡಿಟರ್ಸ್. ಡೆಟರ್ಸ್ ಮತ್ತು ಕ್ರೆಡಿಟರ್ಸನ್ನು ಜಸ್ಟ್ ನೀವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ, ಸೊ ನೋಡಿರಿ, ಯಾರು ಡೆಟರ್ಸ್ ಮತ್ತು ಯಾರು ಕ್ರೆಡಿಟರ್ಸ್, ಹೂ ಆರ್ ದಿ ಡೆಟರ್ಸ್ ಆ್ಯಂಡ್ ಹೂ ಆರ್ ದಿ ಕ್ರೆಡಿಟರ್ಸ್ ಅಂತ ಕೇಳಿದಾಗ ಇಲ್ಲಿ ಬಿಸ್ನೆಸ್ ಆರ್ಗನೈಸೇಷನ್ನ ಯಾರಿಗೆ ಅಮೌಂಟ್ ಆಫ್ ಮನಿಯನ್ನು ಪೇ ಮಾಡಬೇಕಾಗಿರ್ತದಲ್ಲ, ಸೊ ಅವರೆಲ್ಲರೂ ಕೂಡ ಕ್ರೆಡಿಟರ್ಸ್ ಆಗಿರ್ತಾರೆ. ಇಲ್ಲಿ ಬಿಸ್ನೆಸ್ ಆರ್ಗನೈಜೇಷನ್ ಇದು. ಓಕೆ, ಇದು ಬಿಸ್ನೆಸ್ ಆರ್ಗನೈಜೇಷನ್. ಈ ಬಿಸ್ನೆಸ್ ಆರ್ಗನೈಜೇಷನ್ ಯಾರ್ಯಾರಿಗೆ ಅಮೌಂಟ್ ಆಫ್ ಮನಿಯನ್ನು ಪೇ ಮಾಡಬೇಕಾಗ್ಯದಲ್ಲ, ಸೊ ಅವರೆಲ್ಲರೂ ಕೂಡ ಕಂಪನಿ ಕ್ರೆಡಿಟರ್ಸ್ ಆಗಿರ್ತಾರೆ. ಸೊ ಅದೇ ರೀತಿಯಾಗಿ ಬಿಸ್ನೆಸ್ ಆರ್ಗನೈಜೇಷನ್ಗೆ ಯಾರ ಕಡೆಯಿಂದ ಅಮೌಂಟ್ ಆಫ್ ಮನಿ ಬರಬೇಕಾಗಿರ್ತದಲ್ಲ, ಸೊ ಅವರೆಲ್ಲರೂ ಕೂಡ ಏನಾಗಿರ್ತಾರಪ್ಪ ಅಂತಂದ್ರೆ ಕಂಪನಿಗೆ ಡೆಟರ್ಸ್ ಆಗಿರ್ತಾರೋ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಕಸ್ಟಮರ್ಸ್ ಏನಾಗ್ತಾರಪ್ಪ ಅಂತಂದ್ರೆ ಕಂಪ್ನಿ ಡೆಟರ್ಸ್ ಆಗಿರ್ತಾರೆ. ಬಿಕಾಸ್ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಕಸ್ಟಮರ್ಸ್ ಏನಾಗ್ತಾರಪ್ಪ ಅಂತಂದರೆ ಇಲ್ಲಿ ಕಂಪ್ನಿ ಡೆಟರ್ಸ್ ಆಗಿರ್ತಾರೆ. ಅದೇ ರೀತಿಯಾಗಿ ಕ್ರೆಡಿಟ್ ಪರ್ಚೇಜಸ್ ಮಾಡಿದಾಗ ಇಲ್ಲಿ ಔಟ್ಸೈಡರ್ಸ್ ಅಥವಾ ಕ್ರೆಡಿಟರ್ಸ್ ಏನಾಗಿರ್ತಾರೆ, ಕಂಪನಿಗೆ ಕ್ರೆಡಿಟರ್ ಆಗಿರ್ತಾರೆ ಅಂತ ಹೇಳ್ತೀವಿ ನಾವು. ಸೊ ಇದಿಷ್ಟು ಸಿಂಪಲ್ ಅದ. ಅಮೌಂಟ್ ರಿಸೀವೇಬಲ್ ಇದ್ದಾಗ ಡೆಟರ್ಸ್ ಬರ್ತಾನೆ, ಅಮೌಂಟ್ ಪೇಯಬಲ್ ಇದ್ದಾಗ ಕ್ರೆಡಿಟರ್ ಬರ್ತಾನೆ. ಇಷ್ಟು ನೀವು ಸಿಂಪಲ್ ತಿಳ್ಕೊಂಡ್ರಿ ಅಂತಂದರೆ ಇಟ್ಸ್ ಇನಫ್. ಓಕೆ, ನಾವು we will see what exactly debit and what exactly credit. Okay, because if you are a commerce student, then the common question that will be asked for you is what is debit and what is credit. Now you can take one example. If you receive 10,000 amount to your bank account, and immediately you will get one message to your mobile. Okay, your account is credit with 10,000 or 12,000, and also if you are making any PhonePe or Google Pay, that time also immediately you will get a one message that is your account is debit with 1,000 or your account is debit with 500. In this way,
ಹಂಗಂದ್ರೆ ವಾಟ್ ಎಕ್ಸಾಕ್ಟ್ಲಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅದನ್ನು ತಿಳ್ಕೊಬೇಕಲ್ಲ ನೀವು. ಸೊ ನೋಡಿರಿ ಹಂಗಂದ್ರೆ ಡೆಬಿಟ್ ವರ್ಸಸ್ ಕ್ರೆಡಿಟ್ ಅಂತ ಹೇಳ್ತೀವಿ ನಾವಿಲ್ಲಿ. ಡೆಬಿಟ್ ವರ್ಸಸ್ ಕ್ರೆಡಿಟ್. ಓಕೆ ಫೈನ್. ನಾವು here debit means all these things. It means debit means debtors, expenses, assets, losses. Okay, debit means debtors, expenses, assets and losses. Similarly, credit means gain, income, reserves and liability and share capital. These all things together credit and these all things together debit. Debit means debtors, expenses, assets and losses. Credit means gain, income, reserves, liability and share capital. Okay, now we will see who are the debtors. Okay, debtors ಅಂತಂದರೆ ಯಾರು? ಈಗಷ್ಟೇ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದೆ. ಡೆಟರ್ಸ್ ಯಾವಾಗ ಬರ್ತಾರ್ರಿ? ನೀವು ಕ್ರೆಡಿಟ್ ಸೇಲ್ಸನ್ನು ಮಾಡಿದಾಗ ಬರ್ತಕ್ಕಂತಹ ವ್ಯಕ್ತಿಗಳು ಯಾರಿರ್ತಾರಲ್ಲಿ ಡೆಟರ್ಸ್ ಆಗಿರ್ತಾರೋ ಅಂತ ಹೇಳ್ತೀವಿ ನಾವು. You just imagine if you are running a furniture shop, that time if you sold some of the furnitures on credit basis and that customer agreed to pay amount sometimes tomorrow, okay, till tomorrow that person will become your debtors. ಈಗ ನೀವೊಂದು ಫರ್ನಿಚರ್ ಶಾಪನ್ನು ರನ್ ಮಾಡಕತ್ತೀರಿ ಅಂತ ಇಟ್ಕೋರಿ. ಸೊ ಅಂಥ ಸಂದರ್ಭದೊಳಗೆ ನೀವೇನು ಮಾಡ್ತೀರಿ? ಕ್ರೆಡಿಟ್ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ಫರ್ನಿಚರ್ ಸೆಟ್ಸನ್ನು ಸೆಲ್ ಮಾಡ್ತೀರಿ, ಹೌದಾ? ಸೊ ಆ ಟೈಮಲ್ಲಿ ಕ್ರೆಡಿಟ್ ಬೇಸಿಸ್ ಮೇಲೆ ಸೆಲ್ ಮಾಡಿದಾಗ ಆ ವ್ಯಕ್ತಿ XYZ ಪರ್ಸನ್ ಅಂತ ಇಟ್ಕೊರಿ, ಅವ್ನಿಗೆ ಸೆಲ್ ಮಾಡಕತ್ತೀರಿ. ಸೊ ವ್ಯಕ್ತಿ ಏನು ಮಾಡ್ತಾನೆ? ನಿಮಗೆ ಅಮೌಂಟ್ ಆಫ್ ಮನಿಯನ್ನು ನಾಳೆ ಕೊಡ್ತೀನಿ ಅಥವಾ ನಾಡಿದ್ದು ಕೊಡ್ತೀನಿ ಅಂತ ಹೇಳಿ ಟೈಮ್ ತೊಗೋತಾನೆ ನಿಮ್ಮ ಹತ್ರ. ಇಮಿಡಿಯೇಟಾಗಿ ಕ್ಯಾಶ್ ಪೇಮೆಂಟ್ ಮಾಡೋದಿಲ್ಲ. ಇಮಿಡಿಯೇಟಾಗಿ ಕ್ಯಾಶ್ ಪೇಮೆಂಟ್ ಮಾಡಿಲ್ಲ ಅಂತಂದರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರ್ತದೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ದಾಗೇ ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಬಂದಿರ್ತಾರಲ್ಲಿ. ಓಕೆ, ಸೇಲ್ಸ್ ಐತಿದು, ಕ್ರೆಡಿಟ್ ಸೇಲ್ಸ್ ಅದ. ಬಿಕಾಸ್ ನೀವು ಫರ್ನಿಚರ್ ಶಾಪನ್ನು ರನ್ ಮಾಡ್ತಾ ಇದ್ದೀರಿ. ಸಮ್ ಆಫ್ ದಿ ಫರ್ನಿಚರ್ ಸೆಟ್ಸನ್ನು ನೀವೇನು ಮಾಡತ್ತೀರಿ? ಕೆಲವೊಂದಿಷ್ಟು ಫರ್ನಿಚರ್ ಸೆಟ್ಸನ್ನು ಸೆಲ್ ಮಾಡತ್ತೀರಿ ಕ್ರೆಡಿಟ್ ಬೇಸಿಸ್ ಮೇಲೆ. ಸೊ ಆ ವ್ಯಕ್ತಿ ನಿಮಗೆ ರೀಪೇಮೆಂಟ್ ಮಾಡುವವರೆಗೂ ಕೂಡ ಏನಾಗಿರ್ತಾನಪ್ಪ ಅಂತಂದರೆ ನಿಮ್ಮ ಡೆಟರ್ಸ್ ಆಗಿರ್ತಾನೆ ಅಂತ ಹೇಳ್ತೀವಿ ನಾವು. ಸೊ ಅವ ಯಾವಾಗ ನಿಮ್ಮ ಅಮೌಂಟ್ ಆಫ್ ಮನಿಯನ್ನು ರೀಪೇಮೆಂಟ್ ಮಾಡ್ತಾನಲ್ಲ, ಸೊ ಅಲ್ಲಿಗೆ ಏನಾಗ್ತದಪ್ಪ ಅಂತಂದರೆ ರಿಲೇಷನ್ಶಿಪ್ ಎಂಡ್ ಆಗ್ತದೆ. ಅಲ್ಲಿವರೆಗೂ ಕೂಡ ಆ ವ್ಯಕ್ತಿ ಏನಾಗಿರ್ತಾನೆ? ನಿಮಗೆ ಡೆಟರ್ಸ್ ಆಗಿರ್ತಾನೆ. ಸೊ ದಿಸ್ ಈಸ್ ಅಬೌಟ್ ಡೆಟರ್ಸ್. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಮೀನ್ಸ್ ಜಸ್ಟ್ ಡೈಲಿ ಬೇಸಿಸ್ ನೀವು ಸಾಕಷ್ಟು ಎಕ್ಸ್ಪೆಂಡಿಚರ್ಸನ್ನು ಮಾಡ್ತಿರ್ತೀರಿ. ಫುಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಸ್ಯಾಲರಿ ಆಗಿರ್ಬೋದು, ವೇಜಸ್ ಆಗಿರ್ಬೋದು. ದೀಸ್ ಆಲ್ ಕಮ್ಸ್ ಅಂಡರ್ ದಿ ಎಕ್ಸ್ಪೆನ್ಸಸ್. ಓಕೆ, ನೆಕ್ಸ್ಟ್ ಅಸೆಟ್ಸ್. ಅಸೆಟ್ಸ್ ಮೀನ್ಸ್ ವಾಟ್ ಎವರ್ ವಿ ಸಿ, ದ್ಯಾಟ್ ಟೆಲಿವಿಷನ್, ಫ್ರಿಡ್ಜ್ ಆರ್ ಎನಿಥಿಂಗ್, ಕಾರ್, ಮೊಬೈಲ್, ಎನಿಥಿಂಗ್. ಓಕೆ, those all are comes under the assets. Next, losses. Losses means you taken one example. Okay, if you sold your mobile for rupees 8,000 but its original cost is rupees 10,000. Okay, that time the difference amount 2,000 is the loss. ಓಕೆ, ನಿಮ್ಮ ಕಡೆ ಇರ್ತಕ್ಕಂತಹ ಒಂದು ಮೊಬೈಲ್ ಸೆಟ್ಟನ್ನು 10,000 ಮೊಬೈಲ್ ಸೆಟ್ಟನ್ನು ನೀವೇನು ಮಾಡ್ತಾಯಿದ್ದೀರಿ? 8,000 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ದೀರಿ. ಸೊ ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬಂತು? 2,000 ಬಂತು. ಓಕೆ, ಕಾಸ್ಟ್ ಪ್ರೈಸ್ಗಿಂತ ಕಮ್ಮಿ ಬೆಲೆಗೆ ನೀವೇನು ಮಾಡ್ತಾಯಿದ್ದೀರಪ್ಪ ಅಂತಂದರೆ ಸೆಲ್ ಮಾಡ್ತಾಯಿದ್ದೀರಿ. ಓಕೆ, ಸೊ 2,000 ಏನಾಗಿರ್ತದೆ ರೀ? ಲಾಸಸ್ ಆಗಿರ್ತದೆ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿಯಾಗಿ ಏನಾಗ್ತದಪ್ಪ ಅಂತಂದರೆ ಡೆಬಿಟ್ ಅಂತಂದರೆ ಡೆಟರ್ಸ್ ಅಂತ ಹೇಳ್ತೀವಿ, ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಅಸೆಟ್ಸ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಲಾಸಸ್ ಅಂತ ಕೂಡ ಹೇಳ್ತೀವಿ. ಇವೆಲ್ಲವೂ ವರ್ಡ್ಸ್ ಕೂಡ ಎಲ್ಲಿ ಬರ್ತಾವೆ? ಡೆಬಿಟ್ ಶಬ್ದದ ಜೊತೆಗೆ ಬರ್ತಾವೆ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಕೂಡ ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಮುಂದೆ ಬರ್ತವೆ ನಿಮಗೆ ಬೇಸಿಕ್ ಟರ್ಮ್ಸ್ ಮತ್ತು ಕಾನ್ಸೆಪ್ಟ್ಸನ್ನು ಕಲಿತ್ಬೇಡಾಗ ಕೆಲವೊಂದಿಷ್ಟು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕಾಗ್ತದೆ. ಸೊ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಇರ್ತವೆ. ಸೊ ಆ ರೂಲ್ಸಿಗೆಲ್ಲ ಡೆಬಿಟು ಕ್ರೆಡಿಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಯಾವ್ದು ಡೆಬಿಟಲ್ಲಿ ಯಾವ್ಯಾವ ಬರ್ತವೆ? ಡೆಬಿಟ್ ಹಾಕಬೇಕು ಅಂತಂದರೆ ನಾವಲ್ಲಿ ಅದೇನು ಎಕ್ಸ್ಪೆನ್ಸ್ ಆಗ್ಯದನೋ ಅಥವಾ ನಮಗೆ ಫ್ಯೂಚರಲ್ಲಿ ಅವರು ಅಮೌಂಟ್ ಆಫ್ ಮನಿಯನ್ನು ಪೇಮೆಂಟ್ ಮಾಡ್ತಕ್ಕಂಥ ಅಬ್ಲಿಗೇಷನನ್ನು ಹೊಂದಿದ್ದಾರೇನೋ, ಅಸೆಟ್ಸ್ ಆಗ್ಯದೇನೋ ಅಥವಾ ಲಾಸಸ್ ಆಗೈತೇನೋ. ಸೊ ಅಸೆಟ್ ಆಗಿತ್ತು, ಲಾಸ್ ಆಗಿತ್ತು, ಎಕ್ಸ್ಪೆನ್ಸ್ ಆಗಿತ್ತು, ಡೆಟರ್ಸ್ ಆಗಿತ್ತು ಅಂತಂದ್ರೆ ಅವೆಲ್ಲವೂ ಕೂಡ ಡೆಬಿಟ್ ಆಗ್ತಾವೆ. ಅದೇ ರೀತಿಯಾಗಿ ಇವಿಷ್ಟು ಬಿಟ್ಟು ಏನು ಬೇರೆ ಐಟಮ್ಸ್ ಬರ್ತಾವಲ್ರಿ ಕ್ರೆಡಿಟ್ ಆಗಿರ್ತಾವೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನೀವೇನಾಗ್ತದಪ್ಪ ಅಂತಂದರೆ ಡೆಬಿಟ್ ಅಂತಂದರೆ ಇಲ್ಲಿ ಡೆಟರ್ಸ್, ಎಕ್ಸ್ಪೆನ್ಸಸ್, ಅಸೆಟ್ಸ್ ಮತ್ತು ಲಾಸಸ್ ಬರ್ತವೆ ಅಂತ ಹೇಳ್ಬೋದಾಗಿದೆ. ಅಗೇನ್
ಈ ಎಲ್ಲ ಟರ್ಮ್ ಇಟ್ ಮೀನ್ಸ್ ಈ ಎಲ್ಲ ವರ್ಡ್ಸ್ ಬಗ್ಗೆ ಮೀನಿಂಗನ್ನು ಇನ್ ಡೀಟೇಲ್ ಆಗಿ ಮತ್ತೆ ನಾವು ಏನು ಮಾಡೋಣಪ್ಪ ಅಂತಂದರೆ ಕಲಿಯೋಣಂತ. ಜಸ್ಟ್ ಈಗ ನಿಮಗೇನು ಬೇಸಿಕ್ ಐಡಿಯಾಸ್ ಅಂದರೆ ಡೆಟರ್ಸ್ ಅಂದರೆ ಯಾರು, ಎಕ್ಸ್ಪೆನ್ಸ್ ಅಂದರೆ ಏನು, ಅಸೆಟ್ ಅಂದರೆ ಏನು, ಲಾಸಸ್ ಅಂದರೆ ಏನು, ಜಸ್ಟ್ ನಿಮ್ಮ ರಿಯಲ್ ಲೈಫ್ ಒಳಗೆ ಬರ್ತಕ್ಕಂಥ ಸಿಚುವೇಶನನ್ನು ಬೇಸಾಗಿಟ್ಕೊಂಡು ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಕಾಮನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವೆಲ್ಲ ಟರ್ಮಿನಾಲಜಿಯನ್ನು ನೀವು ತಿಳ್ಕೊಳ್ಳೋರಂತೆ ಡೀಟೇಲ್ ಆಗಿ ಯಾವಾಗ ಸಲಾದ ಸ್ಟಾರ್ಟ್ ಆಗ್ತದೆ ಅಲ್ಲಿ. ಓಕೆ ಫೈನ್. ನಾವು ಕ್ರೆಡಿಟ್ ಮೀನ್ಸ್ ಗೇನ್, ಇನ್ಕಮ್, ರಿಸರ್ವ್ಸ್, ಲಯಬಿಲಿಟಿ ಆ್ಯಂಡ್ ಶೇರ್ ಕ್ಯಾಪಿಟಲ್. ಕ್ರೆಡಿಟ್ ಮೀನ್ಸ್ gain, income, reserves, liability and share capital. Okay, first one, gain. You take same example. Previous example, 10,000 ಮೊಬೈಲ್ ಸೆಟ್ಟನ್ನು ನೀವೇನು ಮಾಡ್ತಾ ಇದ್ರಿಪ್ಪ ಅಂತಂದರೆ 8,000ಗೆ ಸೆಲ್ ಮಾಡಿದ್ರಿ. ಸೊ ಅದನ್ನು 8,000 ತೆಗೆದು ಏನು ಮಾಡೋಣ ಅಂತಂದ್ರೆ 10,000 ಮೊಬೈಲ್ ಸೆಟ್ಟನ್ನು ನೀವು ಇವಾಗ 12,000 ರುಪೀಸಿಗೆ ಸೆಲ್ ಮಾಡ್ತಾ ಇದ್ದೀರಿ. ಓಕೆ, 12,000ಗೆ ಸೇಲ್ ಮಾಡ್ತಾ ಇದ್ದೀರಿ. ಸೊ ಆ ಟೈಮಲ್ಲಿ ಕೂಡ ಡಿಫ್ರೆನ್ಸ್ ಅಮೌಂಟ್ 2,000 ಬರುತ್ತೆ. ಓಕೆ, ಕಾಸ್ಟ್ ಪ್ರೈಸ್ ಎಷ್ಟಾಗಿತ್ತು, 10,000 ಆಗಿತ್ತು. ಬಟ್ ನೀವು ಸೇಲ್ ಮಾಡ್ತಾ ಇರ್ತಕ್ಕಂತಹ ಪ್ರೈಸ್ ಏನಾಗಿದೆ, 12,000 ಆಗಿದೆ. ಸೊ ನಿಮಗೇನಾಗ್ತದೆ ಇಲ್ಲಿ ಪ್ರಾಫಿಟ್ ಆಗ್ತದೆ. ಬಿಕಾಸ್ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರೈಸ್ 10,000 ಇದ್ರೆ ನೀವು ವಾಪಸ್ ಮಾರಾಟ ಮಾಡೋ ಮುಂದೆ ಎಷ್ಟು ಮಾಡತ್ತೀರಿ, 12,000 ರೂಪಾಯಿಗೆ ಮಾರಾಟ ಮಾಡತ್ತೀರಿ. ಸೊ ಈ 2,000 ಏನಾಗ್ತಿತ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ಪ್ರಾಫಿಟ್ ಆರ್ ಗೇನ್ ಆಗಿರ್ತದೆ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಈಸ್ ಅಬೌಟ್ ಗೇನ್. ಓಕೆ ಫೈನ್. ನೆಕ್ಸ್ಟ್ ಒನ್, ಇನ್ಕಮ್. ಇನ್ಕಮ್ ಅಂತಂದ್ರೆ ಇಲ್ಲಿ ಇಫ್ ಯುವರ್ ಪ್ರೊಫೆಷನ್ ಇಟ್ ಸೆಲ್ಫ್ ಈಸ್ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ದಟ್ ಟೈಮ್ ವಾಟ್ ಎವರ್ ದ ಅಮೌಂಟ್ ಆಫ್ ಮನಿ ಯು ಅರ್ನ್ ದಟ್ ಈಸ್ ಯುವರ್ ಇನ್ಕಮ್. ಓಕೆ, ದಟ್ ಅಮೌಂಟ್ ವಿಲ್ ಬಿ ಕಾಲ್ಡ್ ಆಸ್ ಇನ್ಕಮ್. ಓಕೆ, ಈಗ ನಿಮ್ಮ ಒಂದು ಪ್ರೊಫೆಷನ್ ಇಟ್ ಮೀನ್ಸ್ ವೃತ್ತಿನ ಏನಾದರೂ ಪರ್ಚೇಸ್ ಮಾಡೋದು ಮತ್ತು ಸೆಲ್ ಮಾಡೋದು ಆಗಿತ್ತು ಅಂದರೆ, ಖರೀದಿ ಮತ್ತು ಮಾರಾಟ ಮಾಡ್ತಕ್ಕಂಥ ಒಂದು ವೃತ್ತಿಯಿಂದ ಆಗಿತ್ತು ಅಂತಂದ್ರೆ, ಸೊ ಅಂಥ ಸಂದರ್ಭದೊಳಗೆ ನೀವು ಏನೇ ಅಮೌಂಟ್ ಆಫ್ ಮನಿ ಗಳಿಸಿದ್ರೂ ಕೂಡ ಆ ಎಲ್ಲ ಗಳಿಕೆಗೂ ಕೂಡ ನಾವೇನಂತ ಹೇಳ್ತೀವಿ ಅಲ್ಲಿ ಇನ್ಕಮ್ ಅಂತ ಹೇಳೇ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್, ರಿಸರ್ವ್ಸ್. ಓಕೆ, ಹಾಗಾದರೆ ರಿಸರ್ವ್ಸ್ ಅಂತಂದರೆ ಏನು? ಸೊ ನೋಡಿರಿ, ಕಂಪನಿ 10,000 ಪ್ರಾಫಿಟನ್ನು ಇಲ್ಲಿ ಕಂಪನಿ ಏನು ಮಾಡೋದ, 10,000 ಪ್ರಾಫಿಟನ್ನು ಅರ್ನ್ ಮಾಡೈತಿ ಅಂತ ಇಟ್ಕೊರಿ. 10,000 ಅನ್ನೋದು ಏನು ರೀ, ಇದು ಪ್ರಾಫಿಟನ್ನು ಅರ್ನ್ ಮಾಡೋದ ಕಂಪನಿ ಏನು ಮಾಡ್ತಾ ಐತಿ ಅಂತಂದರೆ ಇಲ್ಲಿ ಈ 10,000 ಅಮೌಂಟ್ ಆಫ್ ಮನಿಯನ್ನು ಕಂಪ್ಲೀಟಾಗಿ ಖರ್ಚು ಮಾಡಲಾರ್ದ, ಇಟ್ ಮೀನ್ಸ್ ಕಂಪ್ಲೀಟಾಗಿ 10,000 ಸ್ಪೆಂಡ್ ಮಾಡೋಕತ್ತಿಲ್ಲ ಅವರು. 1,000 ಏನು ಮಾಡತ್ತಾರಪ್ಪ ಅಂತಂದ್ರೆ ಫ್ಯೂಚರ್ ಅನ್ಸರ್ಟನಿಟೀಸ್ ಸಂಬಂಧಪಟ್ಟಂತೆ ರಿಸರ್ವ್ಸ್ ಅಂತ ಹೇಳಿ ಅವರು ಎತ್ತಿಡ್ತಾ ಇದ್ದಾರೆ. ಟೋಟಲ್ ಪ್ರಾಫಿಟು 10,000 ಆಗ್ಯದ. ಆ 10,000 ಟೋಟಲ್ ಪ್ರಾಫಿಟಲ್ಲಿ 1,000 ರುಪೀಸನ್ನು ಫ್ಯೂಚರ್ ಅನ್ಸರ್ಟನಿಟೀಸನ್ನು ಫೇಸ್ ಮಾಡೋದ್ರ ಸಲುವಾಗಿ ಭವಿಷ್ಯತ್ತಿನಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಅನಿರ್ದಿಷ್ಟ ಸಂಗತಿಗಳನ್ನು ಫೇಸ್ ಮಾಡಲಿಕ್ಕೆ ಅವ್ರು ಏನು ಮಾಡಕತ್ತಾರ, 1,000 ಅಮೌಂಟ್ ಆಫ್ ಮನಿಯನ್ನು ಎತ್ತಿಡ್ಲಿಕ್ಕತ್ತಾರ. ಸೊ ಅದೇನಂತ ಕರೆಸ್ಕೊತದ ಇಲ್ಲಿ, ರಿಸರ್ವ್ಸ್ ಅಂತ ಹೇಳಿ ಕರೆಸ್ಕೊತದ. Here company is not spending entire amount of profit. Here company it kept aside rupees 1,000 for future uncertainties. This amount is going to be called as reserves. Okay. Okay. Now liabilities. Liability means all the loans and advances that all comes under the liabilities. Creditors, loans and advances that all comes under the liabilities. Later we will learn these all things in detail. Okay, now you just take a brief idea. Okay, next one, share capital. Last one yaudada, share capital. Okay fine. Share capital, it is nothing but your initial investment. Okay, ನೀವೇನಾದರೂ ಒಂದು ಹೊಸ ಬಿಸ್ನೆಸ್ಸನ್ನು ಮಾಡಬೇಕಾದಂಥ ಸಂದರ್ಭದೊಳಗೆ ಕ್ಯಾಪಿಟಲ್ ಅಂತ ಹೇಳಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಿರಲ್ಲ, ಸೊ ಅದೇನಾಗಿರ್ತದೆ, ಶೇರ್ ಕ್ಯಾಪಿಟಲ್ ಆಗಿರ್ತದೆ. ಇನ್ವೆಸ್ಟ್ಮೆಂಟ್ ನೀವೇನು ಅಮೌಂಟ್ ಆಫ್ ಮನಿ ಆಗಿರ್ಬೋದು, ಅಸೆಟ್ ಆಗಿರ್ಬೋದು, ಸೊ ಅವುಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಅವೆಲ್ಲವೂ ಕೂಡ ಏನಾಗ್ತವಪ್ಪ ಅಂದರೆ ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಸೊ ನಾವು ಕ್ರೆಡಿಟ್ ಮೀನ್ಸ್ ಗೇನ್, ಇನ್ಕಮ್, ರಿಸರ್ವ್, ಲಯಬಿಲಿಟಿ ಆ್ಯಂಡ್ ಶೇರ್ ಕ್ಯಾಪಿಟಲ್. ಓಕೆ, ಡೆಬಿಟ್ ಮೀನ್ಸ್ debtors, expenses, assets and losses. Okay, this expression is very simple and you will never forget and remember this for your lifetime. Okay, debit versus credit. Debit means all these things and credit means these all things. Okay, just simple ಆಗಿರ್ತಕ್ಕಂತಹ ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲನೇಷನನ್ನು ನೀಡಿದ್ದೀನಿ. ಡೆಬಿಟ್ ಅಂತಂದರೆ ಏನು ಮತ್ತು ಕ್ರೆಡಿಟ್ ಅಂತಂದರೆ ಏನು.
ಓಕೆ, ರಿಮೈನಿಂಗ್ ಆಸ್ಪೆಕ್ಟ್ಸನ್ನು ನಾವೇನು ಮಾಡೋಣಪ್ಪ ಅಂತಂದರೆ ನೆಕ್ಸ್ಟ್ ಸೆಷನಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋಸಲ್ಲಿ ಸ್ಟಡಿ ಮಾಡೋಣ. ಬಿಫೋರ್ ದ್ಯಾಟ್ ಇವತ್ತಿನ ಒಂದು ಸೆಷನ್ ಅಥವಾ ಇವತ್ತಿನ ಒಂದು ವಿಡಿಯೋಸಲ್ಲಿ ನಾವು ಏನೇನು ತಿಳ್ಕೊಂಡಿವಿ ಅಂತಂದ್ರೆ, ಟ್ರಾನ್ಸಾಕ್ಷನ್ ಅಂತಂದರೆ ಏನು. ಸೊ ನೋಡಿರಿ, ಟ್ರಾನ್ಸಾಕ್ಷನ್ ಅಂತಂದರೆ ಏನಂತ ತಿಳ್ಕೊಂಡ್ರಿ. ಓಕೆ, ಟ್ರಾನ್ಸಾಕ್ಷನ್, ದೆನ್ ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದರೆ ಏನು, ದೆನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಎಕ್ಸಾಂಪಲ್ ಏನಂತ ನೋಡಿದ್ರಿ. ನೆಕ್ಸ್ಟ್ ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ನಾವು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ ಅನ್ನೋದನ್ನು ನೋಡಿದ್ರಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಏನಂತ ನೋಡಿದ್ರಿ. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನು ಕೂಡ 2 ಎಫೆಕ್ಟ್ಸನ್ನು ಒಳಗೊಂಡಿರ್ತೈತಿ ಅನ್ನೋದನ್ನು ನೋಡಿದ್ರಿ. ಇಲ್ಲಿ ನೋಡಿರಿ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ 2 ಆಸ್ಪೆಕ್ಟನ್ನು ಒಳಗೊಂಡಿರ್ತದೆ. ರಿಸೀವಿಂಗ್ ಆಸ್ಪೆಕ್ಟ್, ಬೆನಿಫಿಟ್ ಗಿವಿಂಗ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಸೊ ಇದನ್ನು ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬಿಸ್ನೆಸ್ ಆರ್ಗನೈಜೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರೆಡಿಟ್ ಸೇಲ್ಸ್ ಮತ್ತು ಕ್ರೆಡಿಟ್ ಪರ್ಚೇಜಸ್, ಕ್ರೆಡಿಟ್ ಸೇಲ್ಸ್ ಮತ್ತು ಕ್ರೆಡಿಟ್ ಪರ್ಚೇಜಸ್ ಎರಡು ಸೇರಿನ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ ಇಲ್ಲಿ. ಓಕೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬಗ್ಗೆ ತಿಳ್ಕೊಂಡ್ರಿ. ಅಮೌಂಟ್ ರಿಸಿವೇಬಲ್ ಯಾವಾಗ ಆಗ್ತದೆ, ಅಮೌಂಟ್ ಪೇಯಬಲ್ ಯಾವಾಗ ಆಗ್ತದೆ ಅದನ್ನು ನೋಡಿದ್ರಿ. ಅದೇ ರೀತಿಯಾಗಿ ಫೈನಲಿ ಡೆಬಿಟ್ ವರ್ಸಸ್ ಕ್ರೆಡಿಟ್. ಓಕೆ, ಇವಿಷ್ಟು ಅಂಶಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಸಲ್ಲಿ ರಿಮೈನಿಂಗ್ ಟರ್ಮ್ಸನ್ನು ನಾವೇನು ಮಾಡೋಣ ಅಂತಂದರೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ಒನ್ಸ್ ಅಗೇನ್ I welcome you all for Sai Niketan Institution. Okay, thank you once again.